ॐ भद्रं कर्णेभिः शृणुयामदेवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेमदेवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तिः 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 हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಅತ್ಯಂತ ಶ್ರೇಷ್ಠವಾದಂತಹ ಶ್ರಾವಣ ಹುಣ್ಣಿಮೆ. ಋಗ್ವೇದ ಯಜುರ್ವೇದ ಉಪಕರ್ಮ, ಶ್ರೀ ಸತ್ಯನಾರಾಯಣ ಪೂಜೆ, ರಕ್ಷಾಬಂಧನ, ಈ ರೀತಿ ಎಲ್ಲವೂ ಕೂಡ ಒಟ್ಟುಗೂಡಿಸಿ ಬಂದಿರುವಂತಹ ಶ್ರೇಷ್ಠವಾದಂತಹ ಕೈಂಕರ್ಯದ ದಿನ ಶ್ರಾವಣ ಶುದ್ಧ ಹುಣ್ಣಿಮೆ. ಇಂದು ಶನಿವಾರ, ಮಂದವಾಸರ, ಆಗಸ್ಟ್ ತಿಂಗಳ ಎಷ್ಟನೇ ತಾರೀಕು ಇವತ್ತು? ಆಗಸ್ಟ್ ತಿಂಗಳ 9ನೇ ತಾರೀಕು. ಅದು ಶ್ರೇಷ್ಠವಾದಂತಹ ಒಂದು ಸಂಖ್ಯೆ. 9 ಪೂರ್ಣ ಸಂಖ್ಯೆ ಅನ್ನುವಂತಹ ಒಂದು ವಾಡಿಕೆ. ಅಂತಹ 9ನೇ ತಾರೀಕು ಹುಣ್ಣಿಮೆ ದಿವಸ, ಈ ಶ್ರಾವಣ ಹುಣ್ಣಿಮೆ ಅತ್ಯಂತ ಶ್ರೇಷ್ಠವಾದಂತಹ ದಿನ. ನಮ್ಮ ಭಗವದ್ಗೀತೆಯನ್ನು ಅಧ್ಯಯನ ಮಾಡುವಂತಹ ಸಂದರ್ಭ ಶನಿವಾರ ಹಾಗೂ ಭಾನುವಾರ. ಪಂಚದಶೋಧ್ಯಾಯ 15ನೇ ಅಧ್ಯಾಯವನ್ನು ಮುಂದುವರಿಸೋಣ. ಪ್ರಾರಂಭದಲ್ಲಿ ಕೆಲವು ಸ್ತೋತ್ರಗಳು, ಆ ನಂತರ ನಾಮಜಪ, ನಂತರ ಒಂದು ಭಜನೆ. ಆಗಸ್ಟ್ ತಿಂಗಳ 9ನೇ ತಾರೀಕಿನ ಈ ಶನಿವಾರ ಶ್ರಾವಣ ಹುಣ್ಣಿಮೆ, ನವಗ್ರಹ ಸ್ತೋತ್ರ ಇದರ ಪಾರಾಯಣ. ತಾವು ಕೂಡ ನಮ್ಮೊಡನೆ ಪಾರಾಯಣವನ್ನು ಮಾಡಬಹುದು. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ನವಗ್ರಹ ಸ್ತೋತ್ರಂ. ಜಪಾಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ದಧಿ ಶಂಖತುಷಾರಾಭಂ ಕ್ಷೀರೋದಾರ್ಣವಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ಮುಕುಟಭೂಷಣಂ. ಧರಣೀಗರ್ಭಸಂಭೂತಂ ವಿದ್ಯುತ್ಕಾಂತಿಸಮಪ್ರಭಂ ಕುಮಾರಂ ಶಕ್ತಿಹಸ್ತಂ ತಂ ಮಂಗಳಂ ಪ್ರಣಮಾಮ್ಯಹಂ. ಪ್ರಿಯಂಗುಕಲಿಕಾಶ್ಯಾಮಂ ರೂಪೇಣಾಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಶಂ ತಂ ನಮಾಮಿ ಬೃಹಸ್ಪತಿಂ. ಹಿಮಕುಂದಮೃಣಾಲಾಭಂ ದೈತ್ಯಾನಾಂ ಪರಮಂ ಗುರುಂ ಸರ್ವಶಾಸ್ತ್ರಪ್ರವಕ್ತಾರಂ ಭಾರ್ಗವಂ
प्रणमाम्यहम् नीलाञ्जनसमाभासं रविपुत्रं यमाग्रजं छायामार्ताण्डसम्भूतं तं नमामि शनैश्चरम् अर्धकायं महावीर्यं चन्द्रादित्यविमर्दनं सिंहिकागर्भसम्भूतं तं राहुं प्रणमाम्यहम् पलाशपुष्पसङ्काशं तारकाग्रहमस्तकं रौद्रं रौद्रात्मकं घोरं तं केतुं प्रणमाम्यहम् इति व्यासमुखोद्गीतं यः पठेत् सुसमाहितः दिवा वा यदि वा रात्रौ विघ्नशान्तिर्भविष्यति नरनारी नृपाणाञ्च भवेद्दुःस्वप्ननाशनम् ऐश्वर्यमतुलं तेषाम् आरोग्यं पुष्टिवर्धनम् ग्रहनक्षत्रजाः पीडाः तस्कराग्निसमुद्भवाः ताः सर्वाः प्रशमं यान्ति व्यासो ब्रूते न संशयः इति श्रीव्यासकृत नवग्रहस्तोत्रं ಸಂಪೂರ್ಣಂ. ಒಂದು ನಾಮಜಪ ದತ್ತಾತ್ರೇಯರ ಗುರುಗಳ ಸನ್ನಿಧಿಯನ್ನು ಮಾನಸಿಕವಾಗಿ ಮೂಡಿಸಿಕೊಂಡು ಶ್ರೇಷ್ಠವಾದಂತಹ ನಾಮಜಪ ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಹೇಳಿಕೊಡ್ತೇವೆ. ಪುನರಾವರ್ತಿಸುವುದು 2 ನಿಮಿಷ ಗುರುಗಳ ನಾಮಜಪ. ದಿಗಂಬರ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ 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 ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ 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 ಶ್ರೀಪಾದ ವಲ್ಲಭ ದಿಗಂಬರ ಬ್ರಹ್ಮ ವಿಷ್ಣು ಮಹೇಶ್ವರ ಶ್ರೀಪಾದ ವಲ್ಲಭ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ
सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಇಂದು ಶ್ರಾವಣ ಹುಣ್ಣಿಮೆ, ಆದ್ದರಿಂದ ಶ್ರೀ ಸತ್ಯನಾರಾಯಣನ ಒಂದು ಭಜನೆಯನ್ನು ಮಾಡೋಣ. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಂಡಿದ್ದೇವೆ. ಕನ್ನಡದ ಭಾಷೆಯಲ್ಲಿದೆ, ಆದರೆ ಲಿಪಿ ದೇವನಾಗರಿ. ಹೇಳಿಕೊಡ್ತೇವೆ. ಈ ಭಜನೆಯನ್ನು ಒಟ್ಟಿಗೆ ಹಾಡಬಹುದು. ಸತ್ಯನಾರಾಯಣ ಬದರಿ ನಾರಾಯಣ, ಶ್ರೀಲಕ್ಷ್ಮೀ ನಾರಾಯಣ, ಸತ್ಯನಾರಾಯಣ ಬದರಿ ನಾರಾಯಣ, ಶ್ರೀಲಕ್ಷ್ಮೀ ನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಹರಿನಾರಾಯಣ, ನಾರಾಯಣ ಶ್ರೀಮನ್ನಾರಾಯಣ, ಸತ್ಯನಾರಾಯಣ ಬದರಿ ನಾರಾಯಣ, ಶ್ರೀಲಕ್ಷ್ಮೀ ನಾರಾಯಣ, ವೇದಾಂತ ರೂಪನೆ ನಾರಾಯಣ, ವರಲಕ್ಷ್ಮೀ ಪ್ರಿಯ ನಾರಾಯಣ, ವೆಂಕಟರಮಣನೆ ನಾರಾಯಣ, ವೈಕುಂಠವಾಸ ನಾರಾಯಣ, ಸತ್ಯನಾರಾಯಣ ಬದರಿ ನಾರಾಯಣ, ಶ್ರೀಲಕ್ಷ್ಮೀ ನಾರಾಯಣ, ಮುರಳೀನಾದವು ನೀನೇ ನಾರಾಯಣ, ಮನ್ಮಥ ಜನಕನೆ ನಾರಾಯಣ, ಮಂತ್ರಘೋಷವು ನೀನೇ ನಾರಾಯಣ, ಎನ್ನ ಮನದಲ್ಲಿ ನೆಲೆಸೋ ನಾರಾಯಣ, ಸತ್ಯನಾರಾಯಣ ಬದರಿ ನಾರಾಯಣ, ಶ್ರೀಲಕ್ಷ್ಮೀ ನಾರಾಯಣ, ನಾರಾಯಣ ಹರಿನಾರಾಯಣ, ಎನ್ನ ನಾಲಿಗೆಯಲ್ಲಿ ಕುಣಿಯೋ ನಾರಾಯಣ,
ನಾರದ ಪ್ರಿಯ ಹರಿನಾರಾಯಣ ನಾದ ಸ್ವರೂಪನೆ ನಾರಾಯಣ ಸತ್ಯನಾರಾಯಣ ಬದರಿ ನಾರಾಯಣ ಶ್ರೀಲಕ್ಷ್ಮೀ ನಾರಾಯಣ ಸಾಸಿರ ನಾಮನೆ ನಾರಾಯಣ ಸಾಧು ವಂದಿತ ಶ್ರೀನಾರಾಯಣ ಸಂತಾಪ ಹರಿಸೋ ನಾರಾಯಣ ಈ ಸಂಸಾರ ಬಿಡಿಸೋ ನಾರಾಯಣ ಸತ್ಯನಾರಾಯಣ ಬದರಿ ನಾರಾಯಣ ಶ್ರೀಲಕ್ಷ್ಮೀ ನಾರಾಯಣ ಭಕ್ತರ ಬಂಧುನಿ ನಾರಾಯಣ ಭಾಗ್ಯಲಕ್ಷ್ಮೀಪತಿ ನಾರಾಯಣ ಭವಬಂಧನ ಹರಿಸೋ ನಾರಾಯಣ ಬಾಗಿನ ಮಿಪೆನಯ ನಾರಾಯಣ ಸತ್ಯನಾರಾಯಣ ಬದರಿ ನಾರಾಯಣ ಶ್ರೀಲಕ್ಷ್ಮೀ ನಾರಾಯಣ ನಾರಾಯಣ ಹರಿನಾರಾಯಣ ನಿನ್ನ ನಾಮ ಒಂದೇ ಸಾಕೋ ನಾರಾಯಣ ಸತ್ಯನಾರಾಯಣ ಬದರಿ ನಾರಾಯಣ ಶ್ರೀಲಕ್ಷ್ಮೀ ನಾರಾಯಣ ಶ್ರೀಲಕ್ಷ್ಮೀ ನಾರಾಯಣ ಗೋವಿಂದ ನಾಮ ಸಂಕೀರ್ತನಂ ಗೋವಿಂದ ಗೋವಿಂದ ಸಿದ್ಧಾಂತ ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ ಜಯ ಜಯ ರಘುವೀರ ಸಮರ್ಥ ಶ್ರೀ ಸದ್ಗುರುನಾಥ ಮಹಾರಾಜ ಕಿ ಜಯ ಹರ ಹರ ನಮಃ ಪಾರ್ವತಿ ಪತಯೇ ಹರ ಹರ ಮಹಾದೇವ ಶಂಭೋ. ಶ್ರೀಮದ್ಭಗವದ್ಗೀತೆಯ ಪಂಚದಶೋಧ್ಯಾಯ, ಇದರ ಕೆಲವು ಶ್ಲೋಕಗಳ ಪಾರಾಯಣ. ತಮ್ಮದೇ ಆದ ಗ್ರಂಥವಿದ್ದರೆ ದಯವಿಟ್ಟು ತೆಗೆದಿಟ್ಟುಕೊಳ್ಳಿ. ಪಂಚದಶೋಧ್ಯಾಯ 7ನೆಯ ಶ್ಲೋಕ, 15ನೇ ಅಧ್ಯಾಯದ 7ನೆಯ ಶ್ಲೋಕದಿಂದ ಪಾರಾಯಣ ಆರಂಭ. ಪ್ರತಿಯೊಂದು ಶ್ಲೋಕವನ್ನು ಕೂಡ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಪಂಚದಶೋಧ್ಯಾಯಃ. ಪುರುಷೋತ್ತಮಯೋಗಃ.
श्रीभगवानुवाच ममैवांशो जीवलोके जीवभूतः सनातनः मनःषष्ठानीन्द्रियाणि प्रकृतस्थानि कर्षति शरीरं यदवाप्नोति यच्चाप्युत्क्रामतीश्वरः गृहीत्वैतानि संयाति वायुर्गन्धानि वाशयात् श्रोत्रं चक्षुस्पर्शनं च रसनं घ्राणमेव च अधिष्ठाय मनश्चायम् विषयानुपसेवते उत्क्रामन्तं स्थितं वापि भुञ्जानं वा गुणान्वितम् विमूढा नानुपश्यन्ति पश्यन्ति ज्ञानचक्षुषः यतन्तो योगिनश्चैनं पश्यन्त्यात्मन्यवस्थितम् यतन्तोऽप्यकृतात्मानः नैनं पश्यन्त्यचेतसः यदादित्यगतं तेजः जगद्भासयतेऽखिलम् यच्चन्द्रमसि यच्चाग्नौ तत्तेजो विद्धि मामकम् गामाविश्य च भूतानि धारयाम्यहमोजसा उष्णामि चौषधीः सर्वाः सोमो भूत्वा रसात्मकः ॐ शान्तिः 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 हरिः ॐ श्रीगुरुभ्यो नमः हरिः ॐ
ಶ್ರೀಮದ್ಭಗವದ್ಗೀತೆಯ ಸಾರವಾದಂತಹ ಪಂಚದಶೋಧ್ಯಾಯ ಪುರುಷೋತ್ತಮ ಯೋಗವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಈಗಾಗಲೇ 12 ಮತ್ತು 13ನೆಯ ಶ್ಲೋಕದಲ್ಲಿ ವಿಚಾರ ಮಾಡಿದ್ದೇವೆ. ಭಗವಂತ ಸರ್ವಾಂತರ್ಯಾಮಿ, ಸರ್ವವ್ಯಾಪಕ, ಸರ್ವಜ್ಞತ್ವ. ಸೂರ್ಯನಲ್ಲಿಯೂ ಚಂದ್ರನಲ್ಲಿಯೂ ಮತ್ತು ಅಗ್ನಿಯಲ್ಲಿಯೂ ಇರುವ ಇಡೀ ಜಗತ್ತನ್ನೇ ಪ್ರಕಾಶಪಡಿಸುವಂತಹ ತೇಜಸ್ಸನ್ನು ನನ್ನದೇ ಆದ ತೇಜಸ್ಸೆಂದು ತಿಳಿ. ಮತ್ತು ನಾನೇ ಭೂಮಿಯಲ್ಲಿ ಪ್ರವೇಶಿಸಿ ನನ್ನ ಶಕ್ತಿಯಿಂದ ಎಲ್ಲ ಜೀವಿಗಳನ್ನು ಧರಿಸುತ್ತೇನೆ ಮತ್ತು ರಸಸ್ವರೂಪಿ ಅರ್ಥಾತ್ ಅಮೃತಮಯನಾದ ಚಂದ್ರನಾಗಿ ಸಕಲ ವನಸ್ಪತಿಗಳನ್ನೆಲ್ಲ ಪುಷ್ಟಿಗೊಳಿಸುತ್ತೇನೆ. ನೋಡಿ, ನಮ್ಮ ಒಂದು ಆಸ್ಥೆಗೆ, ನಮ್ಮ ಒಂದು ನಂಬಿಕೆಗೆ, ನಮ್ಮ ಒಂದು ವಿಶ್ವಾಸಕ್ಕೆ ಮೆರುಗು ನೀಡುವಂತಹ ಉತ್ತಮವಾದ ಶ್ಲೋಕಗಳು. ಭಗವಂತನ ಅಸ್ತಿತ್ವ ಎಲ್ಲ ಕಡೆ ಹರಡಿದೆ. ನಮಗೆ ಚಿತ್ತಶುದ್ಧಿ ಆದರೆ ಮಾತ್ರ ಅದನ್ನು ಕಾಣಬಹುದು. ಆದ್ದರಿಂದ ಈ ಮುಂದಿನ ಶ್ಲೋಕ ಏನಿದೆ, 14ನೆಯ ಶ್ಲೋಕ, ಅತ್ಯಂತ ವಿಶೇಷವಾಗಿ ಪ್ರತಿನಿತ್ಯ ಆಹಾರಕ್ಕೆ ಮುನ್ನ, ಬಹುಶಃ ನೀವು ಸಂಪೂರ್ಣ 15ನೇ ಅಧ್ಯಾಯವನ್ನು ಪಾರಾಯಣ ಮಾಡಲು ಸಾಧ್ಯವಾಗದಿದ್ದರೂ ಕನಿಷ್ಠ ಈ ಒಂದು ಶ್ಲೋಕ, 14ನೆಯ ಶ್ಲೋಕವನ್ನು ಮಾತ್ರ ಕಡ್ಡಾಯವಾಗಿ ಆಹಾರ ಸೇವನೆ ಮಾಡುವ ಮುನ್ನ ಪಠಿಸುವುದು ಹಾಗೂ ಮನನ ಮಾಡುವುದು. ಅದು ಬೆಳಗ್ಗೆ ನಿಮ್ಮ ಉಪಹಾರವಾಗಲಿ, ಮಧ್ಯಾಹ್ನದ ಭೋಜನವಾಗಲಿ, ಸಾಯಂಕಾಲದ ನಿಮ್ಮ ಲಘು ಉಪಹಾರ ತೆಗೆದುಕೊಳ್ಳುವ ಮುನ್ನವಾಗಲಿ, ಅಥವಾ ರಾತ್ರಿಯ ಸಮಯದಲ್ಲಿ ತಾವು ಆಹಾರ ಸೇವನೆ ಮಾಡುವುದಿದ್ದರೆ ಅದಕ್ಕೂ ಮೊದಲು ಇದನ್ನು ಕಡ್ಡಾಯವಾಗಿ ಹೇಳತಕ್ಕದ್ದು ಹಾಗೂ ಮನನ ಮಾಡುವುದು. ಕಾರಣ, ನಾವು ಕೇವಲ ಆಹಾರವನ್ನು ಸೇವನೆ ಮಾಡುವುದು ಮಾತ್ರವಲ್ಲ, ಆಹಾರ ಸೇವನೆಯ ನಂತರ ಆಗುವಂತಹ ಪ್ರಕ್ರಿಯೆಗಳ ಬಗ್ಗೆಯೂ ಜಾಗೃತರಾಗಿರಬೇಕು. ನಾವು ಆಹಾರ ಸೇವನೆ ಮಾಡಿದಾಗ ಬಾಯಿಯಿಂದ ಅನ್ನನಾಳವನ್ನು ಪ್ರವೇಶ ಮಾಡಿ, ಅನ್ನನಾಳದಿಂದ ಶರೀರದ ಒಳಹೊಕ್ಕು ರಕ್ತದಲ್ಲಿ ಮಿಳಿತಗೊಂಡು, ಆಹಾರದಿಂದ ಸತ್ವಯುತವಾದ ಯಾವ ಶಕ್ತಿಯನ್ನು ಆ ರಕ್ತ ಹೀರಿಕೊಳ್ಳಬೇಕೋ ಹಾಗೂ ಪಾಚನ ಕ್ರಿಯೆ ಪ್ರಾರಂಭವಾಗಬೇಕೋ ಅದೆಲ್ಲವೂ ಕೂಡ ಭಗವಂತನೇ ಮಾಡಿಸುತ್ತಿರುವುದು. ಆದ್ದರಿಂದ ಕನಿಷ್ಠ ಈ ಒಂದು ಶ್ಲೋಕವನ್ನು ಹೇಳಿಕೊಂಡು ಆಹಾರ ಸೇವನೆ ಮಾಡಿದರೆ ಭಗವಂತನ ಪೂಜೆ ಮಾಡಿದಂತೆ, ಭಗವಂತನನ್ನು ಅರ್ಚಿಸಿದಂತೆ, ಭಗವಂತನನ್ನು ಧ್ಯಾನಿಸಿದಂತೆ. ನೋಡುವ 14ನೆಯ ಶ್ಲೋಕ ಹೇಳಿಕೊಡ್ತೇವೆ, 2 ಬಾರಿ ಪಾರಾಯಣ ಮಾಡುವ. ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಅತ್ಯಂತ ಸುಂದರವಾಗಿದೆ. ಭಗವಂತ ಯಾವ ರೀತಿಯಲ್ಲಿ ಈ ಪಾಚನ ಕ್ರಿಯೆಯನ್ನು ನಡೆಸುವನು ಅನ್ನುವುದನ್ನು ಸ್ಪಷ್ಟವಾಗಿ ನಮಗೆ ಅಪ್ಪಣೆಗೊಳಿಸುತ್ತಿದ್ದಾನೆ.
4 ವಿಧದಲ್ಲಿ ಭಗವಂತ ಈ ಆಹಾರವನ್ನು ಪಚನ ಮಾಡುವನು. ನೋಡಿ, ಚತುರ್ವಿಧಂ, 4 ಬಗೆಯಾಗಿ ಪಚಾಮಿ ಅನ್ನಂ, ಅನ್ನ ಆಹಾರವನ್ನು ಪಚಾಮಿ ನಾನು ಜೀರ್ಣಗೊಳಿಸುತ್ತೇನೆ. ಏನದು ನೋಡುವ. ಸುದೀರ್ಘವಾಗಿ ಮೊದಲು ಹಿಂದಿ ಹಾಗೂ ಆಂಗ್ಲ ಭಾಷೆ ಅನುವಾದವನ್ನು ಕೂಡ ನೋಡೋಣ. मैं समस्त जीवों के शरीरों में पाचन अग्नि, वैश्वानर अग्नि हूं, और मैं श्वास प्रश्वास प्राणवायु में रहकर 4 प्रकार के अन्नों को पचाता हूं. I am the fire of digestion in every living body, and I am the air of life, outgoing and incoming, by which I digest the 4 kinds of foodstuff. ಎಷ್ಟು ಚೆನ್ನಾಗಿದೆ ನೋಡಿ. ಪದಚ್ಛೇದ ನೋಡೋಣ. ಅಹಂ ವೈಶ್ವಾನರ ಭೂತ್ವಾ ಪ್ರಾಣಿನಾ ದೇಹಂ ಆಶ್ರಿತಃ ಪ್ರಾಣಾಪಾನ ಸಮಾಯುಕ್ತಃ, ಪ್ರಾಣ ಅಪಾನ ಸಮಾಯುಕ್ತಃ, ಪಚಾಮಿ ಅನ್ನಂ ಚತುರ್ವಿಧಂ. ಅನ್ವಯಾರ್ಥ ನೋಡೋಣ. ಅಹಂ ಪ್ರಾಣಿನಾಂ ದೇಹಂ ಆಶ್ರಿತಃ, ನಾನು ಎಲ್ಲ ಪ್ರಾಣಿಗಳ ಶರೀರದಲ್ಲಿ ಇದ್ದುಕೊಂಡು, ವೈಶ್ವಾನರ ಭೂತ್ವಾ, ವೈಶ್ವಾನರ ಅಗ್ನಿರೂಪಿ ಆಗಿದ್ದುಕೊಂಡು, ಪ್ರಾಣಾಪಾನ ಸಮಾಯುಕ್ತ, ಪ್ರಾಣ ಮತ್ತು ಅಪಾನಗಳಿಂದ ಕೂಡಿದವನಾಗಿ, ಚತುರ್ವಿಧಂ ಅನ್ನಂ ಪಚಾಮಿ, 4 ವಿಧದ ಅನ್ನವನ್ನು ಜೀರ್ಣವಾಗುವಂತೆ ಮಾಡುತ್ತೇನೆ. ಏನಿದು 4 ವಿಧ ಇಲ್ಲಿ ಕೊಟ್ಟಿದ್ದಾರೆ ನೋಡುವ. ಅದಕ್ಕೂ ಮೊದಲು ತಾತ್ಪರ್ಯ. ನಾನು ಎಲ್ಲ ಪ್ರಾಣಿಗಳ ಶರೀರದಲ್ಲಿ ಇದ್ದುಕೊಂಡು ವೈಶ್ವಾನರ ಅಗ್ನಿರೂಪಿಯಾಗಿದ್ದು, ಪ್ರಾಣ ಮತ್ತು ಅಪಾನಗಳಿಂದ ಕೂಡಿದವನಾಗಿ 4 ವಿಧದ ಅನ್ನವನ್ನು ಜೀರ್ಣವಾಗುವಂತೆ ಮಾಡುತ್ತೇನೆ. ಆ 4 ವಿಧ ಯಾವ್ಯಾವುದು ಇಲ್ಲಿ ನೋಡಿ. ನಾವು ತೆಗೆದುಕೊಳ್ಳುವಂತಹ ಆಹಾರ 4 ವಿಧವಾಗಿದೆ. ಅದಕ್ಕೆ 4 ಹೆಸರುಗಳು ಯಾವ್ಯಾವುದು? ಭಕ್ಷ್ಯ, ಭೋಜ್ಯ, ಲೇಹ್ಯ ಮತ್ತು ಚೋಷ್ಯ. ಇವೆಲ್ಲವೂ ಕೂಡ ಆಹಾರದ ಬಗೆಗಳು, ದ ಟೈಪ್ಸ್ ಆಫ್ ಫುಡ್ ಆರ್ ಕೈಂಡ್ಸ್ ಆಫ್ ಫುಡ್ ದಟ್ ವಿ ಮೇ ಈಟ್. ಭಕ್ಷ್ಯ, ಭೋಜ್ಯ, ಲೇಹ್ಯ ಮತ್ತು ಚೋಷ್ಯ ಎಂಬ 4 ಪ್ರಕಾರದ ಆಹಾರಗಳಿವೆ. ಅವುಗಳಲ್ಲಿ ಅಗಿದು ತಿನ್ನುವಂತಹದು ಭಕ್ಷ್ಯ. ಯಾವುದಕ್ಕೆ ನಾವು ಭಕ್ಷ್ಯ ಅಂತೇವೆ? ಯಾವುದನ್ನು ನಾವು ಅಗಿದು ಜಿಗಿದು ಅದನ್ನು ಪುಡಿ ಪುಡಿ ಮಾಡಿ ನಮ್ಮ ನಾಲಿಗೆಯ ಲಾಲಾರಸದೊಂದಿಗೆ ಬೆರೆಸಿ ಅದನ್ನು ಸೆಮಿ ಲಿಕ್ವಿಡ್ ಅಥವಾ ಸೆಮಿ ಸಾಲಿಡ್ ಮಾಡಿಕೊಂಡು, ಪೇಸ್ಟ್ ಮಾಡಿಕೊಂಡು ಅದನ್ನು ನುಂಗಿದಾಗ ಅದರ ಹೆಸರು ಭಕ್ಷ್ಯ. ರೊಟ್ಟಿ, ಚಪಾತಿ ಇತ್ಯಾದಿ. ಯಾಕೆಂದ್ರೆ ಅಗಿಬೇಕು ನೋಡಿ, ಅಗಿಬೇಕು, ಜಿಗಿಬೇಕು, ನುಂಗಬೇಕು, ಭಕ್ಷ್ಯ ಅಂತಾರೆ. ಯಾವುದು ಅಗಿಯಲ್ಪಡುವುದೋ, ಅಗೆದು ನುಂಗಲ್ಪಡುವುದೋ ಅದಕ್ಕೆ ಹೆಸರು ಭಕ್ಷ್ಯ. ನಂತರ ಭೋಜ್ಯ. ಭೋಜ್ಯ ಯಾವುದು? ಕುಡಿಯುವಂತಹುದು ಭೋಜ್ಯ. ನೇರವಾಗಿ ದ್ರವ ರೂಪದಲ್ಲಿರುತ್ತದು. ಅದನ್ನು ಹಾಗೆ ಆ ಪಾನೀಯವನ್ನು ಸೇವನೆ ಮಾಡಿದಾಗ ಆ ಪೇಯ ವಸ್ತು, ಅದರ ಹೆಸರು ಭೋಜ್ಯ. ನೋಡಿ ಎಷ್ಟು ಚೆನ್ನಾಗಿದೆ. ಪಾನ ಮಾಡಬಹುದು, ಸುಲಭವಾಗಿ ಕುಡಿಯುವಂಥದ್ದು. ಕಾಫಿ, ಟೀ, ಪಾನಕ, ಮಜ್ಜಿಗೆ ನೋಡಿ, ಅಥವಾ ಯಾವುದಾದ್ರು ಹಣ್ಣಿನ ರಸ. ಈಗೆಲ್ಲ ಮಿಕ್ಸಿಲಿ ಮಾಡ್ತಾರೆ ನೋಡಿ, ಸಂಪೂರ್ಣ ಹಣ್ಣನ್ನು ಅದನ್ನು ಮಿಕ್ಸಿಯಲ್ಲಿ ಹಾಕಿ ಅದನ್ನು ಕೇವಲ ರಸವನ್ನು ಹೀರಿ ಅದಕ್ಕೆ ಇನ್ನೂ ಏನೋ ಸ್ವಲ್ಪ ಮಿಶ್ರತೆ ಎಲ್ಲ ಮಾಡಿ ದ್ರವ ರೂಪದಲ್ಲಿ ಹಾಗೆ ಕುಡಿಯುವಂಥದ್ದು ಭೋಜ್ಯ. ಹಾಲು, ಪಾನಕ, ಮಜ್ಜಿಗೆ, ಹಣ್ಣಿನ ರಸ ಇವೆಲ್ಲವೂ ಕೂಡ ಭೋಜ್ಯ. ಇನ್ನೊಂದು ನೆಕ್ಸ್ಟ್ ಲೇಹ್ಯ. ಇನ್ನೊಂದು ಆಹಾರದ ಮತ್ತೊಂದು ಉಪಕ್ರಮ, ಮತ್ತೊಂದು ರೀತಿಯಾದ ಬಗೆ. ಲೇಹ್ಯ ಅಂದ್ರೇನು? ನೆಕ್ಕಿಕೊಳ್ಳುವಂತಹುದು ಲೇಹ್ಯ. ನೋಡಿ,
ಆಹಾರ ಹೇಗೆ ಮಾಡಿರ್ತಾರೆ ಅದನ್ನ ಕುಡಿಯೋಕ್ಕಾಗೋದಿಲ್ಲ, ಅದನ್ನ ಸ್ವಲ್ಪ ಗಟ್ಟಿ ಇರುತ್ತೆ, ಅಗಿಯುವ ಅಗತ್ಯ ಇಲ್ಲ, ಅದು ಮೆತ್ತಿಗಿರುತ್ತೆ. ಹೇಗೆ ಇಲ್ಲಿ ಉದಾಹರಣೆ ಕೊಟ್ಟಿರೋದು ಚಟ್ನಿ ಮುಂತಾದವು ಅಂತ ಇದೆ, ಅದನ್ನು ಚಟ್ನಿ ಅಂತ ಕರೀರಿ. ಅಥವಾ ಉಪ್ಪಿನಕಾಯಿ, ಅದು ಕೂಡ ಸ್ವಲ್ಪ ಅದು ಅಗಿಯೋದು ಜಿಗಿಯೋದು ಕೂಡ ಇರುತ್ತೆ, ಅದರ ಜೊತೆಗೆ ಲೇಹ್ಯ ನೆಕ್ಕಿಕೊಳ್ಳುವಂಥದ್ದು ಇರುತ್ತೆ, ಹೌದಲ್ಲ. ಗೊಜ್ಜು, ಅದು ಕೂಡ ನೆಕ್ಕುವಂಥದ್ದು. ಹೀಗೆ ಯಾವುದು ನೆಕ್ಕುವಂತಹದೋ ಅಂತಹ ಆಹಾರವನ್ನು ಲೇಹ್ಯ ಎಂಬ ನಾಮಕರಣವನ್ನು ಮಾಡಿದ್ದಾರೆ. ಮತ್ತೊಂದಿದೆ ಆಹಾರದ ಬಗ್ಗೆ ಚೋಷ್ಯ. ಚೋಷ್ಯ ಅಂದ್ರೇನು? ಹೀರಿಕೊಳ್ಳುವಂತಹುದು ಚೋಷ್ಯ. ಕಬ್ಬು ಮೊದಲಾದವುಗಳು ಹೀರ್ಕೊಳ್ಬೇಕು, ಅದು ಹೀರಿದಾಗಲೇ ಅದರ ರಸ ಒಳಗಡೆ ಹೋಗಿ ನುಂಗುವಂಥದ್ದು ನಾವು, ಹೌದಲ್ಲ. ಹೀಗೆ ಆಹಾರದ ಬಗೆಯಲ್ಲಿ 4 ಬಗೆ: ಭಕ್ಷ್ಯ, ಭೋಜ್ಯ, ಲೇಹ್ಯ ಮತ್ತು ಚೋಷ್ಯ. ಈ ಎಲ್ಲ ಆಹಾರದ ಬಗೆಗಳನ್ನು, ಅದರಲ್ಲೂ ಆಯುರ್ವೇದದಲ್ಲಿ ಇನ್ನೂ ಕೂಡ ಸ್ಪಷ್ಟವಾಗಿ ಉಲ್ಲೇಖ ಮಾಡ್ತಾರೆ. ಷಡ್ರಸಗಳು, ಸಿಹಿ, ಕಹಿ, ಒಗರು ಇತ್ಯಾದಿ ಹೆಸರುಗಳನ್ನು ಹೇಳಿ ಷಡ್ರಸ, ಹುಳಿ, ಇಂಥದ್ದೆಲ್ಲವನ್ನು ಕೂಡ ಸೇವನೆ ಮಾಡಿದಾಗ ಆಹಾರದ ಒಳಗೆ ಪಚನ ಮಾಡುವವರು ಯಾರು ಸ್ವಾಮಿ? ಹೌದಲ್ಲ. ನಾವು ಬಗೆ ಬಗೆಯಾಗಿ ರುಚಿ ರುಚಿಯಾದ ಆಹಾರವನ್ನು ಸೇವನೆ ಮಾಡ್ತೇವೆ, ನಂತರ ಆಗೋದೇನೋ, ಹೌದಲ್ಲ. ಭಗವಂತ ಕಾರ್ಯ ಮಾಡ್ತಾನೆ, ಒಳಗಡೆ ಅದನ್ನು ಜೀರ್ಣವಾಗಿಸ್ತಾನೆ. ಇಡೀ ಶರೀರದಲ್ಲಿ ಆಹಾರದಿಂದ ದೊರಕಬಹುದಾದ ಆ ಸತ್ವದಿಂದ ಶರೀರ ಜೀವಂತವಾಗಿದೆ. ನೋಡಿ ಹೇಗಿದೆ ಉಪಕ್ರಮಗಳು. ಈ ರೀತಿಯಲ್ಲಿ ಭಗವಂತ 4 ಬಗೆಯಾಗಿ ಪಚನವನ್ನು ಮಾಡುವನು. ವೈಶ್ವಾನರ, ಆತನೇ ವೈಶ್ವಾನರ ಅಗ್ನಿಯಾಗಿ ಈ 4 ಬಗೆಯ ಆಹಾರವನ್ನು ಪಚನ ಮಾಡುವನು, ಜೀರ್ಣಿಸುವನು. ನೋಡುವ ಆಚಾರ್ಯ ಶಂಕರರ ಭಾಷ್ಯ. ಕಿಂಚ ಅಹಮೇವ ವೈಶ್ವಾನರ ಉದರಸ್ಥ ಅಗ್ನಿ ಭೂತ್ವಾ ಅಯಮಗ್ನಿ ವೈಶ್ವಾನರ ಯಹ ಅಯಮಂತಃ ಪುರುಷೇ ಏನೇದವನ್ನಂ ಪಚ್ಯತೆ. ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯವನ್ನು ಉದಾಹರಿಸ್ತಾರೆ ಆಚಾರ್ಯ ಶಂಕರರು. ಇತ್ಯಾದಿ ಶ್ರುತೇ ವೈಶ್ವಾನರ ಸನ್ ಪ್ರಾಣಿನಾಂ ಪ್ರಾಣವತಾಂ ದೇಹಂ ಆಶ್ರಿತಃ ಪ್ರವಿಷ್ಟಃ ಪ್ರಾಣಾಪಾನ ಸಮಾಯುಕ್ತಃ ಪ್ರಾಣ ಅಪಾನಾಭ್ಯಾಂ ಸಮಾಯುಕ್ತಃ ಸಂಯುಕ್ತಃ ಪಚಾಮಿ ಭಕ್ತಿಂ ಕರೋಮಿ ಅನ್ನಂ ಅಶನಂ ಚತುರ್ವಿಧಂ ಚತುಷ್ಪ್ರಕಾರಂ ಭೋಜ್ಯಂ ಭಕ್ಷ್ಯಂ ಚೋಷ್ಯಂ ಲೇಹ್ಯಂಚ. ಭೋಕ್ತ ವೈಶ್ವಾನರಃ ಅಗ್ನಿಃ ಭೋಜ್ಯಂ ಅನ್ನಂ ಸೋಮಃ ತದೇತತ್ ಉಭಯಂ ಅಗ್ನಿಶೋಮೌ ಸರ್ವಂ ಇತಿ ಪಶ್ಯತಃ ಅನ್ನದೋಷಲೇಪಃ ನ ಭವತಿ. ಭಾಷ್ಯಾರ್ಥ ನೋಡಿಕೊಳ್ಳಿ. ಮತ್ತು ನಾನೇ ಹೊಟ್ಟೆಯಲ್ಲಿರುವ, ಉದರದಲ್ಲಿರುವ ವೈಶ್ವಾನರನೆಂಬ ಅಗ್ನಿಯಾಗಿ ಮನುಷ್ಯನಲ್ಲಿದ್ದುಕೊಂಡು ಯಾವುದು ಈ ಅನ್ನವನ್ನು ಪಚನ ಮಾಡುತ್ತಿರುವುದೋ ಅದೇ ಈ ವೈಶ್ವಾನರಾಗ್ನಿಯು ಎಂಬುದೇ ಮುಂತಾದ ಬೃಹದಾರಣ್ಯಕ ಶ್ರುತಿಯು ಹೇಳುವಂತೆ ವೈಶ್ವಾನರನಾಗಿ ಪ್ರಾಣಿಗಳ ಪ್ರಾಣವುಳ್ಳ ಜೀವರ ದೇಹವನ್ನು ಆಶ್ರಯಿಸಿ ಒಳಹೊಕ್ಕು ಪ್ರಾಣಾಪಾನ ಸಮಾಯುಕ್ತನಾಗಿ, ಪ್ರಾಣಾಪಾನಗಳಿಂದ ಸಮಾಯುಕ್ತನಾಗಿ ಕೂಡಿಕೊಂಡು ಭೋಜ್ಯ ಉಣ್ಣತಕ್ಕದ್ದು, ಭಕ್ಷ್ಯ ತಿನ್ನತಕ್ಕದ್ದು, ಚೋಷ್ಯ ಹೀರಿಕೊಳ್ಳತಕ್ಕದ್ದು, ಲೇಹ್ಯ ನೆಕ್ಕತಕ್ಕದ್ದು ಎಂದು 4 ಬಗೆಯಾಗಿರುವ 4 ಪ್ರಕಾರವಾಗಿರುವ ಅನ್ನವನ್ನು, ಆಹಾರವನ್ನು ಪಚನ ಮಾಡುತ್ತೇನೆ, ಅರಗಿಸುವಿಕೆಯನ್ನು ಮಾಡುತ್ತಿರುವನು. ಭಕ್ತನಾದವನು ವೈಶ್ವಾನರಾಗ್ನಿಯು ಭೋಜ್ಯವಾದ ಅನ್ನವು ಸೋಮವು, ಈ 2 ಅಗ್ನಿ ಸೋಮ ಇಬ್ಬರೇ ಎಲ್ಲವೂ ಎಂದು ಭಾವಿಸುವವನಿಗೆ ಅನ್ನದೋಷದ ಅಂಟು ಆಗುವುದಿಲ್ಲ. ಅನ್ನದೋಷದ ನಂಟು ಆಗುವುದಿಲ್ಲ ಅರ್ಥ ಏನು? ಯಾವುದೇ ರೀತಿಯಲ್ಲೂ ಕೂಡ ಉದರ ಬೇನೆ ಆಗುವುದಿಲ್ಲ, ಎಲ್ಲವೂ ಕೂಡ ಪಚನವಾಗುವುದು. ಅತ್ಯಂತ ಶಕ್ತಿಯುತವಾದಂತಹ ಮಂತ್ರ ಇದು. ಪ್ರತಿಯೊಬ್ಬರೂ ಕೂಡ
ಆಹಾರ ಸೇವನೆ ಮಾಡುವ ಮುನ್ನ ಇದನ್ನು ಪಠಿಸತಕ್ಕದ್ದು. ಆದ್ದರಿಂದ ಇದನ್ನು ತಾವು ಕಂಠಸ್ಥ ಮಾಡಿಕೊಳ್ಳಿ. ಮತ್ತೊಮ್ಮೆ ಹೇಳುವ, ಪುನರಾವರ್ತನೆ ಮಾಡಿ. ಶ್ರೀ ಭಗವಾನುವಾಚ ಅಹಂ ವೈಶ್ವಾನರೋ ಭೂತ್ವಾ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನಸಮಾಯುಕ್ತಃ ಪಚಾಮ್ಯನ್ನಂ ಚತುರ್ವಿಧಂ. ಒಳ್ಳೆಯದು. ಅಧ್ಯಯನವನ್ನು ಮುಂದುವರಿಸೋಣ. ನಾಳೆ ಆದಿತ್ಯವಾಸರ ಸಂಜೆ 7 ಗಂಟೆಗೆ ಸರಿಯಾಗಿ. ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ ದತ್ತ.